ಹಲೋ ಎವ್ರಿವನ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಈ ವ್ಲಾಗ್ ಬಂದು ಪ್ರೀವಿಯಸ್ ವ್ಲಾಗ್ ವಿಚ್ ಇಸ್ ಪಾರ್ಟ್ 1 ವ್ಲಾಗ್ ಆಫ್ ನಮ್ಮ ದೊಡ್ಡಮ್ಮ ಅವ್ರ ಮನೆ ಗೃಹ ಪ್ರವೇಶದ್ದಾಗಿದೆ. ಆ್ಯಂಡ್ ಇದೆಲ್ಲ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿರೋದು. ಸೊ ಜಸ್ಟ್ ಪ್ರಿವ್ಯೂ ಕೊಟ್ಟು ಮತ್ತು ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡೋಕೆ ಹೊರಟಿದ್ದೀನಿ. ಸೊ ನಾನು ನಮ್ಮ ಅಕ್ಕ ಬಂದು ಲೇಟಾಗಿ ಹೊರಟ್ವಿ. ಲೈಕ್ ದ ಪ್ರೀವಿಯಸ್ ನೈಟ್ ಆಫ್ ಗೃಹ ಪ್ರವೇಶ ನಾವು ರೀಚ್ ಆಗಿರೋ ಅಂಥದ್ದು ಮನೇನ. ಆ್ಯಂಡ್ ದೆನ್ ಅಷ್ಟರೊಳಗಡೆ ಈ ಥರ ಡೆಕೋರೇಷನ್ ಆಗಿತ್ತು ಮತ್ತು ಹೋಮ ಎಲ್ಲ ಮುಗಿಸಿದ್ರು. ಆ್ಯಂಡ್ ದೆನ್ ದ ನೆಕ್ಸ್ಟ್ ಡೇ ಗಂಗೆ ಪೂಜೆ ಇತ್ತು ಬೆಳಗ್ಗೆ. ಅದು ಪಾರ್ಟ್ 1 ವ್ಲಾಗಲ್ಲಿ ಹಾಕಿದ್ದೀನಿ. ಆ್ಯಂಡ್ ದೀಸ್ ಆರ್ ಇನ್ ದಿಸ್ ವ್ಲಾಗ್ ವಿಚ್ ಇಸ್ ಇನ್ ದ ಪ್ರೆಸೆಂಟ್ ವ್ಲಾಗ್. ಸೊ ನೀವು ನೋಡಿ ಎಂಜಾಯ್ ಮಾಡಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅವ್ರ ಮೊದಲು ಕರೆಕ್ಟ್ ಆಗೈತ ನೋಡ್ರಿ. ಹೋಟೆಲ್ ಆಯ್ತು ಕೊಡ್ಬೇಕಲ್ಲ. ಫೋನ್ ಮಾಡ್ತೀನಿ.
ಆಮೇಲೆ ಮೇಡಮ್ ಕೈ ಹಾಕಿ ಮೇಡಮ್ ಕೈಲಿ ಮಧುರೆ ನೀವು ಹಾಕಿ ಹಾಗೆ ಮೇಡಮ್ ಕಾಸು ಹಾಕಿ ಇನ್ನು ಆ ಕಡೆ ಕರ್ನಾಟಕ ಹೋಗಿ ಇನ್ನು ಓಕೆ ಮೇಡಮ್ ಹಾಕಿ ಟೇಸ್ಟ್ಗೆ ನೀವೇ ಕುಡಿಬೇಕಂದ್ರ ಮಧುರೆ ನೀವು ಹಾಕಿ ನಿಮ್ಮ ತಂದೆ ಕಲ್ ಬಿಡಿ ಸರ್ ಹಾಗೆ ಮಧುರೆ ಹಾಕಿ ಓಕೆ ನಿಮ್ಮ ತಂದೆ ನಮ್ಮಮ್ಮ ಇಲ್ಲೆಲ್ಲ ಬಟ್ಟೆಗಳನ್ನ ಮರ್ಸ್ತಾರೆ ನೋಡಿ. ನಮ್ಮಮ್ಮನೂ ರೆಡಿ ಆಯ್ತು. ಎಲ್ಲರೂ ಟಿಫನ್ ಮಾಡಕ್ ಯಶು ಇಸ್ ಹ್ಯಾವಿಂಗ್ ದರ್ ಬ್ರೇಕ್ಫಾಸ್ಟ್. ಮಾಡು ಲಿಖಿತ ಫುಲ್ ರೆಡಿ ಆಗಿದೆ. ಸಾಕು. ಸೊ ಗೈಸ್ ನಾವು ಬ್ರೇಕ್ಫಾಸ್ಟ್ ಮಾಡಿ ಅದಾದ್ಮೇಲೆ ನಾವು ರೆಡಿ ಆಗಕ್ಕೆ ಹೊರಟ್ವಿ. ಅಂತಪ್ಪ ಅವ್ರು ಕೂತಿದ್ದಾರೆ. ಅಂತಪ್ಪ ಅವ್ರಿಗೆ ಅಲ್ಲಿ ಪೂಜೆ ಮಾಡ್ತಿದ್ದಾರೆ. ದಿಸ್ ಇಸ್ ಗೈಸ್ ಇವಾಗ ಗಂಗೆ ಪೂಜೆ ಎಲ್ಲ ಆಯಿತು. ಸೊ ಇವಾಗ ನಾವು ರೆಡಿ ಆಗಬೇಕು. ಹುಚ್ಚಿಗಳ ಥರ ಇದ್ದೀವಿ. ಸೊ ಲೆಟ್ಸ್ ಗೆಟ್ ರೆಡಿ ವೆರಿ ಕ್ವಿಕ್ಲಿ. ನಾನು ಇವಾಗ ಯಾವ ಡ್ರೆಸ್ ಹಾಕ್ತೀನಿ ಅಂತ ಎಲ್ಲ ತೋರಿಸ್ತಿದ್ದೀನಿ. ಇಲ್ಲಿ ಒಳಗಡೆ ಎಲ್ಲ ರೆಡಿಯಾಗಿದ್ದಾರೆ ಗೈಸ್. ಇದ್ದಾರೆ ನೋಡಿ. ಇಲ್ಲಿ ನಮ್ಮ ಇಂಪದವ್ರು ರೆಡಿ ಆಗಿಬಿಟ್ಟಿದ್ದಾರೆ ಫುಲ್ಲು. ಹೋಗ್ತೀನಿ ತಿನ್ನೋರು. ಇಲ್ಲಿ ಯಾರಿದ್ದಾರೆ ನೋಡೋಣ. ಇಲ್ಲಿ ಆಂಟಿ. ಇಲ್ಲಿ ಯಾರೂ ಇಲ್ಲ ಗೈಸ್. ಸೊ ಇವಾಗ ರೆಡಿ ಆಗೋಣ. ಇಲ್ಲೆಲ್ಲ ಇಷ್ಟೊತ್ತರೆಗೂ ಲೇಡೀಸ್ ಇದ್ರು. ಇವಾಗ ನಮಗೆ ಅಲ್ಲ ಲೇಡೀಸ್ ಅಂದರೆ ಆಂಟೀಸ್. ಓಕೆನಾ? ಸೊ ಇವಾಗ ನಾವು ಗರ್ಲ್ಸ್ ರೆಡಿ ಆಗ್ತಿದ್ದೀವಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗರ್ಲ್ಸ್ ಗೆಟಿಂಗ್ ರೆಡಿ. ಸಿ ಗೈಸ್ ಯಶು ಇಸ್ ಬ್ಯಾಕ್. ಕವಿತಾ ಫುಲ್ ರೆಡಿ. ಫೋಟೋ ಶೂಟ್ ಮಾಡ್ತಿದ್ದಾರೆ. ಬಟ್ ನನ್ನ ಫೋಟೋ ಶೂಟ್ ಸೆಲ್ಫಿನೇ ತಗೊತಾ ಇದ್ದೀನಿ. ಕೈಲಾಶ್ ತೇಜು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ದೊಡ್ಡಪ್ಪ ಫೋಟೋ ಶೂಟ್ ಮಾಡಿಸ್ತವ್ರೆ. ಸೊ ಫಸ್ಟ್ಲಿ ನಾನು ಹಾಕಿರೋಂಥ ಡ್ರೆಸ್ ಬಂದು ಹಾಫ್ ಸ್ಯಾರಿ ವಿಚ್ ಇಸ್ ಲಂಗ ದಾವಣಿ. ಆ್ಯಂಡ್ ಈ ಫಿಟ್ನ ಸ್ಟಿಚ್ ಮಾಡಿರೋಂಥದ್ದು ಬಂದು ನಾನೇ. ಸೊ ಐ ವಾಸ್ ಲುಕಿಂಗ್ ಗುಡ್ ಟು ಬಿ ಆನೆಸ್ಟ್ ಆನ್ ದ್ಯಾಟ್ ಡೇ. ಐ ಡೋಂಟ್ ನೋ. ಆ್ಯಂಡ್ ದೆನ್ ಸೊ ಎಲ್ಲರದ್ದು ಸಿಂಗಲ್ ಸೋಲೋ ಪಿಕ್ಸ್ನೆಲ್ಲ ತೆಗಿತಾ ಇದ್ರು. ಪಿಕ್ಚರ್ಸ್ ಆ್ಯಂಡ್ ಆಲ್ ವೇರ್ ಬ್ಯೂಟಿಫುಲಿ ಕ್ಯಾಪ್ಚರ್ಡ್. ಇಲ್ಲಿ ಜಾಸ್ತಿ ವಿಡಿಯೋ ಏನು ಮಾಡಿರಲಿಲ್ಲ ಬಿಕಾಸ್ ಆ ಪೂಜೆ ಎಲ್ಲ ಮಾಡ್ತಾಯಿದ್ರು ಅದಕ್ಕೋಸ್ಕರನೇ. ಸೊ ನಮ್ಮೆಲ್ಲ ಕಸಿನ್ಸ್ದು ಮತ್ತು ಫ್ಯಾಮಿಲಿ ಫೋಟೋಸ್ ಎಲ್ಲ ಸೋಲೋ ಮತ್ತು ಈ ಥರ ಎಲ್ಲ ಫೋಟೋಸ್ನ ಕ್ಯಾಪ್ಚರ್ ಮಾಡಿದ್ರು. ಆ್ಯಂಡ್ ದಿಸ್ ವಾಸ್ ಬ್ಯೂಟಿಫುಲ್ ಡೇ. ಇಲ್ಲಿ ನೋಡು ಅದನ್ನು ಕೊಟ್ಟು ಮಾಡ್ಕೊಂಬಿಡಿ. ಅವ್ರು ಗಿಫ್ಟ್ ಓಪನ್ ಮಾಡ್ತಿದ್ದಾರೆ ಅದಕ್ಕೆ. ತಿರುಗಿಸೋದು. ಯಶು ಇಲ್ಲಿ ಆಯ್ ಮಾಡು. ഇതിന് ಹಪ್ಳ ಸೊ ಈ ಟೈಮ್ ಬಂದು ಅರೌಂಡ್ 5:30 to 6 ನೀವು ನೋಡ್ಬೋದು ಫಂಕ್ಷನ್ ಎಲ್ಲ ಮುಗೀತು. ಆ್ಯಂಡ್ ದೆನ್ ಈ ಥರ ಇತ್ತು ಮನೆ. ಸೊ ನಾವು ರಿಲೇಟಿವ್ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ವಿ.
ಪ್ಲೀಸ್ ವಿ ಹ್ಯಾವ್ ಕಮ್ ಟು ಅವರ್ ನೇಬರ್ಸ್ ಹೋಮ್. ಸೊ ಇವಾಗ ಇವ್ರ ಮನೆ ಮೇಲಿಂದ ಈ ಥರ ಒಂದು ಸನ್ಸೆಟ್ ವ್ಯೂ ಇದೆ. ಕೆನ್ ಆಲ್ ಸಿ ಬ್ಯೂಟಿಫುಲ್ ಸನ್ಸೆಟ್. ಆ್ಯಂಡ್ ದೆನ್ ಫ್ರಂಟ್ ವ್ಯೂ ಇನ್ನೂ ಚೆನ್ನಾಗಿದೆ. ಅಲ್ಲಿ ಶೋ ಬರಲ್ಲ. ದಿಸ್ ಇಸ್ ಆಲ್ ದ ಬ್ಯೂಟಿಫುಲ್ ವ್ಯೂ ಲುಕ್ಸ್ ಲೈಕ್. ಫ್ಯಾಮಿಲಿ, ಫ್ರೆಂಡ್, ರಿಲೇಟಿವ್. ದಿಸ್ ಇಸ್ ಆಲ್ ಬ್ಯೂಟಿಫುಲ್. ಯರ್ ಇಂಪನ, ಕೈಲಾಶ್, ನಮ್ಮಕ್ಕ ಬನ್ನಿ ಬನ್ನಿ ತೋರಿಸ್ತಾಳಂತೆ. ಸೊ ದಿಸ್ ಹೌಸ್ ಇಸ್ ಬ್ಯೂಟಿಫುಲಿ ಕನ್ಸ್ಟ್ರಕ್ಟೆಡ್. ಈ ಮನೆ ಗೃಹಪ್ರವೇಶ ಬಂದು ನವಂಬರ್ ಅಥವಾ ಅಕ್ಟೋಬರಲ್ಲಿ ಆಗಿತ್ತು. ನಾನು ನಮ್ಮಮ್ಮ ಕೂಡ ಹೋಗಿದ್ವಿ ನೋಡ್ಕೊಂಬರೋಕ್ಕೆ. ಆ್ಯಂಡ್ ನಮ್ಮ ಅತ್ತೆಯವರೆಲ್ಲ ನೋಡಿರಲಿಲ್ಲ ಮತ್ತು ನಮ್ಮ ಅಕ್ಕ ಕೂಡ ನೋಡಿರಲಿಲ್ಲ ಅಂತ ವಿ ಹ್ಯಾಡ್ ಕಮ್. ಹಂಗೆ ವ್ಲಾಗ್ನ ಮಾಡಿದೆ ಸ್ವಲ್ಪ. ಸೊ ನಾವು ಸಾಯಂಕಾಲ ಫ್ರೀ ಆಗಿದ್ವಿ ಅಂತ ಹೋಗಿದ್ವಿ ನೋಡ್ಕೊಂಬರೋಕ್ಕೆ. ಸೊ ಸಿರಿ ಮದರ್ ಬಂದು ನಮ್ಮ ಕವಿತಾ ಅಕ್ಕ ಅವರು. ಕೆನ್ ಸಿ ದ ಒನ್ ಹೂ ಇಸ್ ಸಿಟ್ಟಿಂಗ್ ಓವರ್ ದೇರ್. ಸಿರಿ ಬೇಬಿ ಇಸ್ ಸ್ಲೀಪಿಂಗ್ ಆ್ಯಂಡ್ ಯುವರ್ ಯಶು ಇಸ್ ವಾಚಿಂಗ್ ಫೋನ್. ಇದು ಮಧುರು ಅಂತ ಗೈಸ್, ಇನ್ನೂ ಏನು ಸೆಟ್ ಮಾಡಿಲ್ಲ. ಏನಾರ ಮಾತಾಡೋ ಮಧು ಅಷ್ಟೇನಾ ಗೈಸ್? ಇವಾಗ ಫುಲ್ ಏನು